ಕೊಳು ಕೊಡೆಗೆ ಸೇರುವರೆ ಮದುವೆಯನ್ನು ಒಲಿದು ದೇವರು ಮಾಡುವುದು ಮೇಲೆ ಇಳೆಯ ಕಾರ್ಯವ ಬುದ್ಧಿಗಳಿಸುವುದು ಎಮ್ಮನುದ್ಧರಿಸಿ ಬಳಿಕ ಬಿಡೆಯಂಗೈಬುದು ಇದು ಹದನೋ ಎಲೆದಯಾಂಬುಧಿ ಕೇಳೋ ಕೇಳನಲು ದ್ರುಪತಿಲಕನ ಉಚಿತದ ಭಿನ್ನಹಕ್ಕೆ ಮನವೊಲಿದು ಹರಿ ನುಡಿದ ಅರ್ಜುನನ ಅಭಿಲಾಷೆಯಂತೆ ಮತ್ತು ಅವನು ತಿಳಿಸಿದ ಲೋಕಾಪವಾದಕ್ಕೆ ಗುರಿಯಾಗದ ರೀತಿಯ ಹಾಗೂ ಶಾಸ್ತ್ರಸಮ್ಮತ ಎನಿಸುವಂತಹ ಮಾತಿಗೆ ಅನುಗುಣವಾಗಿ ಉತ್ತರೆ ಅಭಿಮನ್ಯುವಿನ ವಿವಾಹಕ್ಕೆ ಸಿದ್ಧತೆಗಳು ನಡೆಯಬೇಕು. ಕುಮಾರವ್ಯಾಸ ಮೂಲ ಮಹಾಭಾರತಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ಚಿತ್ರಿಸ್ತಾನೆ. ಅವನಿಗೆ ಕೃಷ್ಣ ಪಾರಮ್ಯ ಬೇಕು. ಅವನನ್ನು ಬಿಟ್ಟಿರಲಾರ. ಶುಭ ಕಾರ್ಯದಲ್ಲಿ ಅವನ ಸಮ್ಮತಿ ಬೇಡವೆ? ಧರ್ಮರಾಜ ಹೇಳ್ತಾ ಇದ್ದಾನೆ, ಮತ್ಸ್ಯಾಧಿಪತಿ ವಿರಾಟರಾಯನ ಪುತ್ರಿ ಉತ್ತರೆಯನ್ನ ಅಭಿಮನ್ಯುವಿಗೆ ತಂದುಕೊಳ್ಳುವ ಇರಾದೆ ಇದೆ. ಇದಕ್ಕೆ ಮತ್ಸ್ಯರಾಜನ ಸಮ್ಮತಿ ಕೂಡ ಇದೆ. ನಮ್ಮದೊಂದು ಭಿನ್ನಹ ಕೃಷ್ಣ, ಈ ಸಂಬಂಧಕ್ಕೆ ನಿನ್ನ ಅಂಕಿತ ಬೇಕು. ಎರಡೂ ಕುಲದವರು ನಿನಗೆ ತಿಳಿದವರು. ಆದ್ದರಿಂದ ಮದುವೆಯೇನೋ ದೇವರು ಒಲಿದು ಮಾಡುವುದು. ಇದರ ಬಗ್ಗೆ ನಿನ್ನ ಅಭಿಪ್ರಾಯ ತಿಳಿಸು. ನಾವು ಸಹ ಆಹ್ವಾನ ಪತ್ರಿಕೆಗಳಲ್ಲಿ ದೈವ ಪ್ರೇರಣೆಯಿಂದ ಗುರು ಹಿರಿಯರು ನಿಶ್ಚಯಿಸಿರುವಂತೆ ಅಂತ ಹಾಕ್ತೀವಲ್ವೇ? ಅದಕ್ಕಾಗಿ ಅಕ್ಷರಶಃ ದೈವ ಪ್ರೇರಣೆಯನ್ನು ಬೇಡ್ತಾ ಇದ್ದಾನೆ ಧರ್ಮರಾಜ. ಅಷ್ಟೇ ಅಲ್ಲ, ಇಳೆಯ ಕಾರ್ಯವ ಬುದ್ಧಿಗಲಿಸುವುದು ಎಮ್ಮನುದ್ಧರಿಸು. ನಾವು ಕಳೆದುಕೊಂಡಿರುವ ಮತ್ತೆ ಪಡೆಯಬೇಕಿರತಕ್ಕಂತಹ ಭೂಮಿಯನ್ನು ಪಡೆಯೋದಕ್ಕೆ ನಾವು ಇಡಬೇಕಾಗಿರೋ ಮುಂದಿನ ಹೆಜ್ಜೆಯನ್ನು ಕೂಡ ನೀನು ತಿಳಿಸಬೇಕು. ನಮ್ಮನ್ನು ಉದ್ಧಾರ ಮಾಡಬೇಕು, ಮೇಲೆತ್ತಬೇಕು. ಇದು ಹದನು. ಇದು ಮೊದಲು ಆಗಬೇಕಾಗಿರೋ ಕಾರ್ಯ. ಬಳಿಕ ವಿಜಯಂಗೈಯುವುದು ಕೃಷ್ಣ. ಇದರ ಬಗ್ಗೆ ನಮಗೆ ತಿಳಿವನ್ನು ಕೊಟ್ಟು ನಂತರ ನೀನು ದ್ವಾರಕೆಗೆ ಹಿಂತಿರುಗಬೇಕು ಅಂತ ಹೇಳಿ ಧರ್ಮರಾಯ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಶ್ರೀಕೃಷ್ಣ ಅವನ ಮಾತಿಗೆ, ಅವನ ವಿನಯಪೂರ್ವಕವಾದ ಭಿನ್ನಹಕ್ಕೆ ಮನಸೋತು ಅವನಿಗೆ ಪ್ರೀತಿ ಉಂಟಾಗುವಂತಹ ಮಾತುಗಳನ್ನು ಹೇಳ್ತಾನೆ. ಕೊಳು ಕೊಡೆಗೆ ತಪ್ಪೇನು ವಸುವಿನ ಕುಲ ವಿರಾಟನು ಇಂದು ವಂಶಾವಳಿಯವರು ನೀವು ಅಭಿಜಾತ್ಯರೊಳ್ ಇಲ್ಲ ಹಳಿಮುಗಳು ಒಳು ನುಡಿಗಳಲ್ಲಿ ದೈವ ಶಕುನಾವಳಿಗಳಾದೊಡೆ ಹರುಷದಲ್ಲಿ ಮಂಗಳ ಮುಹೂರ್ತವ ಮಾಡಿ ಎಂದನು. ಕೃಷ್ಣನ ಸುನಗುತ ಹರುಷದಲ್ಲಿ ಮಂಗಳ ಮುಹೂರ್ತವ ಮಾಡಿ ಎಂದನು. ಕೃಷ್ಣ ಹೇಳ್ತಾ ಇದ್ದಾನೆ, ಯುಧಿಷ್ಠಿರ ವಿರಾಟ ರಾಜ ಮತ್ತು ನಿಮ್ಮ ನಡುವೆ
ಕೊಡುಕೊಳ್ಳುವಿಕೆಯ ಸಂಬಂಧ ಏರ್ಪಡೋದರಲ್ಲಿ ಏನೇನೂ ತಪ್ಪಿಲ್ಲ, ವಿಹಿತವಾಗಿಯೇ ಇದೆ. ವಿರಾಟರಾಯ ಮತ್ಸ್ಯ ದೇಶದವನು ನಿಜ, ಆದರೆ ಅವನು ವಸುವಿನ ವಂಶಜ. ಅವರ ಪೂರ್ವಜ ಇವನ ಜನ್ಮಕ್ಕೆ ಕಾರಣನಾದವನು ಉಪರಿಚರ ವಸು. ಹಾಗಾಗಿ ಇವನು ವಸುವಂಶಜ, ನೀವು ಚಂದ್ರವಂಶದವರು. ಆಭಿಜಾತ್ಯ ಅಂದರೆ ಉತ್ತಮ ಕುಲದಲ್ಲಿ ಜನಿಸುವುದು. ಆಭಿಜಾತ್ಯದೊಳಿಲ್ಲ ಹಳಿವುಗಳು ಎನ್ನುತ್ತಾನೆ. ಕುಲಾಚಾರವನ್ನು ಗಮನಿಸಿದಾಗ ಯಾವುದೇ ದೋಷ ಕಂಡುಬರೋಲ್ಲ. ಹಾಗಾಗಿ ಸಂಬಂಧ ಬೆಳೆಸೋದಕ್ಕೆ ಏನೂ ಅಡ್ಡಿಯಿಲ್ಲ, ಮುಂದುವರಿಸಿ ಎಂದ. ಅದರ ಜೊತೆಗೆ ಕೃಷ್ಣ ನಗುತ್ತಾ ಹೇಳ್ತಾನೆ, ಸಂಬಂಧ ಬೆಳೆಸೋದಕ್ಕೆ ಅಡ್ಡಿ ಇಲ್ಲ. ಇನ್ನು ಶಕುನಾವಳಿಗಳು ಅಂದರೆ ಉತ್ತರೆ ಅಭಿಮನ್ಯುವಿಗೆ ಸಂಬಂಧಪಟ್ಟ ಜಾತಕ ಲಕ್ಷಣಗಳು ಹೊಂದಾಣಿಕೆ ಆದರೆ ಅವಶ್ಯವಾಗಿ ಮುಹೂರ್ತವನ್ನು ನಿಶ್ಚಯಿಸಿ ಎಂದ. ಕುಲಬಾಂಧವ್ಯಕ್ಕೆ ಸಮ್ಮತಿಯನ್ನು ಕೊಟ್ಟ. ವಧೂವರರ ಹೊಂದಾಣಿಕೆಗೆ ಮುಂದಿನ ಕ್ರಮವನ್ನು ಅನುಸರಿಸೋಕ್ಕೆ ಹೇಳ್ತಾನೆ ಕೃಷ್ಣ. ಇದಲ್ಲವೇ ಲೋಕಾಚಾರ? ಇದನ್ನು ತಿಳಿಸೋದು ಕೂಡ ಅವನ ಕಾಯಕ, ಅವನ ಧರ್ಮ. ಅದನ್ನು ನಮಗೆ ತಿಳಿಸುವುದಕ್ಕೆ ಕೃಷ್ಣ ಮಾರ್ಗದರ್ಶಿ.